ಅರ್ಥಶಾಸ್ತ್ರ ಎಂಬ ಪದವು ಯಾವ ಪದಗಳಿಂದ ಬಂದಿವೆ? ಓಕೋಸ್ ಮತ್ತು ನೋಮೋಸ್ ಎಂಬ ಪದಗಳಿಂದ ಬಂದಿವೆ. ಓಕೋಸ್ ಮತ್ತು ನೋಮೋಸ್ ಎಂಬ ಪದಗಳು ಯಾವ ಭಾಷೆಯಿಂದ ಬಂದಿವೆ? ಗ್ರೀಕ್ ಭಾಷೆಯಿಂದ. ಓಕೋಸ್ ಎಂದರೆ ಏನು? ಗೃಹ. ನೋಮೋಸ್ ಎಂದರೆ ಏನು? ನಿರ್ವಹಣೆ. ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ ಎಂದು ಹೇಳಿದವರು ಯಾರು? ಆಡಮ್ ಸ್ಮಿತ್. ಆಡಮ್ ಸ್ಮಿತ್ ಬರೆದ ಗ್ರಂಥ ಯಾವುದು? ರಾಷ್ಟ್ರಗಳ ಸಂಪತ್ತು, ವೆಲ್ತ್ ಆಫ್ ನೇಷನ್ಸ್. ಆಡಮ್ ಸ್ಮಿತ್ ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥವನ್ನು ಬರೆದ ವರ್ಷ ಯಾವುದು? 1776. ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗಿದೆ? ಆಡಮ್ ಸ್ಮಿತ್. ಮಾನವನ ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಎಂದು ಹೇಳಿದವರು ಯಾರು? ಆಲ್ಫ್ರೆಡ್ ಮಾರ್ಷಲ್. ಆಲ್ಫ್ರೆಡ್ ಮಾರ್ಷಲ್ ರವರು ಬರೆದ ಗ್ರಂಥದ ಹೆಸರು ಯಾವುದು? ಅರ್ಥಶಾಸ್ತ್ರದ ತತ್ವಗಳು, ದ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್. ಆಲ್ಫ್ರೆಡ್ ಮಾರ್ಷಲ್ ಅವರು ಅರ್ಥಶಾಸ್ತ್ರದ ತತ್ವಗಳು ಎಂಬ ಗ್ರಂಥವನ್ನು ಯಾವಾಗ ಪ್ರಕಟಿಸಿದರು? 1890ರಲ್ಲಿ. ಆಲ್ಫ್ರೆಡ್ ಮಾರ್ಷಲ್ ರವರು ಅರ್ಥಶಾಸ್ತ್ರದ ವ್ಯಾಖ್ಯಾನವನ್ನು ಏನೆಂದು ಕರೆಯಲಾಗಿದೆ? ಯೋಗಕ್ಷೇಮದ ವ್ಯಾಖ್ಯಾನ. ಅಪರಿಮಿತ ಬಯಕೆಗಳು, ಕೊರತೆಯಿಂದ ಕೂಡಿರುವ ಸಂಪನ್ಮೂಲಗಳು ಮತ್ತು ಬಹು ಆಯ್ಕೆಗೆ ಲಭ್ಯವಿರುವ ಸಂಪನ್ಮೂಲಗಳ ಬಗ್ಗೆ ಮಾನವನ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನವೇ ಅರ್ಥಶಾಸ್ತ್ರ ಎಂದು ಹೇಳಿದವರು ಯಾರು? ಲಿಯೋನೆಲ್ ರಾಬಿನ್ಸ್. ಲಿಯೋನೆಲ್ ರಾಬಿನ್ಸ್ ರವರು ಬರೆದ ಗ್ರಂಥ ಯಾವುದು? ಅರ್ಥವಿಜ್ಞಾನದ ಸ್ವರೂಪ ಮತ್ತು ಮಹತ್ವ. ಲಿಯೋನೆಲ್ ರಾಬಿನ್ಸ್ ರವರು ನೀಡಿದ ಅರ್ಥಶಾಸ್ತ್ರದ ವ್ಯಾಖ್ಯಾನವನ್ನು ಏನೆಂದು ಕರೆಯಲಾಗಿದೆ? ಕೊರತೆಯ ವ್ಯಾಖ್ಯಾನ. ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ವಿಶೇಷ ಮಹತ್ವವನ್ನು ತಮ್ಮ ಅಧ್ಯಯನದಲ್ಲಿ ನೀಡಿದ್ದ ಅರ್ಥಶಾಸ್ತ್ರಜ್ಞರು ಯಾರು? ಜೆ.ಎಂ. ಕೇನ್ಸ್ ಮತ್ತು ರಾಬಿನ್ಸನ್. ಜೆ.ಎಂ. ಕೇನ್ಸ್ ಮತ್ತು ರಾಬಿನ್ಸನ್ ರವರು ಅರ್ಥಶಾಸ್ತ್ರದ ವ್ಯಾಖ್ಯಾನವನ್ನು ಏನೆಂದು ಕರೆಯಲಾಗಿದೆ? ಬೆಳವಣಿಗೆಯ ವ್ಯಾಖ್ಯಾನ. ಭಾರತದಲ್ಲಿ ಅರ್ಥಶಾಸ್ತ್ರದ ಮೂಲವನ್ನು ಇಲ್ಲಿ ಕಾಣಬಹುದಾಗಿದೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ. ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಕೌಟಿಲ್ಯ. ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪಾರಿತೋಷಕ ಪಡೆದ ಏಕೈಕ ಭಾರತೀಯ ವ್ಯಕ್ತಿ ಯಾರು? ಅಮರ್ತ್ಯ ಸೇನ್. ಅಮರ್ತ್ಯ ಸೇನ್ ರವರಿಗೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪಾರಿತೋಷಕವನ್ನು ಯಾವಾಗ ನೀಡಲಾಯಿತು? 1998ರಲ್ಲಿ. ಮಾನವ ಅಪರಿಮಿತವಾದ ಬಯಕೆಗಳನ್ನು ಹೊಂದಿದ್ದು
ಅವುಗಳನ್ನು ಈಡೇರಿಸುವ ಸಲುವಾಗಿ ವಿವಿಧ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾನೆ. ಅಂತಹ ಚಟುವಟಿಕೆಗಳನ್ನು ಏನೆಂದು ಕರೆಯುತ್ತಾರೆ? ಆರ್ಥಿಕ ಚಟುವಟಿಕೆಗಳು, ಎಕನಾಮಿಕ್ ಆಕ್ಟಿವಿಟೀಸ್. ಆರ್ಥಿಕ ಚಟುವಟಿಕೆಗಳ ಭಾಗಗಳು ಯಾವುವು? ಆರ್ಥಿಕ ಚಟುವಟಿಕೆ ಭಾಗಗಳು: 1. ಉತ್ಪಾದನೆ, ಪ್ರೊಡಕ್ಷನ್. 2. ಅನುಭೋಗ, ಕನ್ಸಂಪ್ಷನ್. 3. ವಿನಿಮಯ, ಎಕ್ಸ್ಚೇಂಜ್. 4. ಹಂಚಿಕೆ, ಡಿಸ್ಟ್ರಿಬ್ಯೂಷನ್. ಇವು 4 ಕೂಡ ಆರ್ಥಿಕ ಚಟುವಟಿಕೆಯ ಭಾಗಗಳಾಗಿವೆ. ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವ ಚಟುವಟಿಕೆಗಳನ್ನು ಏನೆಂದು ಕರೆಯುತ್ತಾರೆ? ಉತ್ಪಾದನೆ. ಮಾನವನು ತನ್ನ ಬಯಕೆಗಳನ್ನು ತೃಪ್ತಿಪಡಿಸಲು ಸರಕು ಮತ್ತು ಸೇವೆಗಳನ್ನು ಬಳಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಅನುಭೋಗ. ಉತ್ಪಾದಕರು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನು ಅನುಭೋಗಿಗಳಿಗೆ ತಲುಪಿಸುವ ವ್ಯವಸ್ಥೆಯನ್ನು ಏನೆಂದು ಕರೆಯುತ್ತಾರೆ? ವಿನಿಮಯ. ಉತ್ಪಾದಿಸಿದ ಸರಕುಗಳ ಮಾರಾಟದಿಂದ ಬರುವ ಆದಾಯವನ್ನು ವಿವಿಧ ಉತ್ಪಾದನಾಂಗಗಳಿಗೆ ಪ್ರತಿಫಲ ರೂಪದಲ್ಲಿ ನೀಡುವುದನ್ನು ಏನೆಂದು ಕರೆಯುತ್ತಾರೆ? ಹಂಚಿಕೆ. ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಬಳಸುವ ವಿವಿಧ ಸಂಪನ್ಮೂಲಗಳನ್ನು ಏನೆಂದು ಕರೆಯುತ್ತೇವೆ? ಉತ್ಪಾದನಾಂಗಗಳು. ಉತ್ಪಾದನಾಂಗಗಳು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾವುವು? 1. ಭೂಮಿ, ಲ್ಯಾಂಡ್. 2. ಶ್ರಮ, ಲೇಬರ್. ಬಂಡವಾಳ, ಕ್ಯಾಪಿಟಲ್. ಸಂಘಟನೆ, ಆರ್ಗನೈಸೇಷನ್. ಇನ್ನು ಕೊನೆಯದಾಗಿ, ಅರ್ಥಶಾಸ್ತ್ರದಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಎಂಬ ಪದಗಳನ್ನು 1920ರಲ್ಲಿ ಯಾರು ಬಳಸಿದರು? ರ್ಯಾಗ್ನರ್ ಫ್ರಿಶ್ ಅವರು ಬಳಸಿದರು. ಧನ್ಯವಾದಗಳು.